ಒಂದಾನೊಂದು ಕಾಲದಲ್ಲಿ ದಟ್ಟವಾದ ಹಸಿರು ಅರಣ್ಯದ ಅಂಚಿನಲ್ಲಿ ಒಂದು ಸುಂದರವಾದ ಚಿಕ್ಕ ಹಳ್ಳಿ ಇತ್ತು. ಅಲ್ಲಿ ಜನರು ಪ್ರಕೃತಿಯ ಮಧ್ಯೆ ಶಾಂತಿಯುತವಾಗಿ ಬದುಕುತ್ತಿದ್ದರು. ಅಂತಹ ಒಂದು ಚಿಕ್ಕ ಹಳ್ಳಿಯಲ್ಲಿ ಬಡ ದಂಪತಿಗಳಿಗೆ ಬಹಳ ವರ್ಷಗಳ ನಂತರ ಒಂದು ಮುದ್ದಾದ ಗಂಡು ಮಗು ಜನಿಸಿತು. ಆ ಮಗುವಿಗೆ ಅವರು ಪ್ರೀತಿಯಿಂದ ನಾಗಯ್ಯ ಎಂದು ಹೆಸರು ಇಟ್ಟರು. ನಾಗಯ್ಯ ಯಾವಾಗಲೂ ತಂದೆ ತಾಯಿಯ ಜೊತೆ ಅರಣ್ಯಕ್ಕೆ ಹೋಗುತ್ತಿದ್ದ. ಅಲ್ಲಿ ಗಿಡಮರಗಳ ನಡುವೆ ಓಡಾಡುತ್ತಾ ಜಿಂಕೆಗಳು ಮತ್ತು ಹಕ್ಕಿಗಳನ್ನು ನೋಡಿ ಸಂತೋಷದಿಂದ ಆಟವಾಡುತ್ತಿದ್ದ. ಒಂದು ದಿನ ಅಚಾನಕ್ ಆಕಾಶವು ಕಪ್ಪು ಮೋಡಗಳಿಂದ ತುಂಬಿತು. ಬಿರುಗಾಳಿ ಜೋರಾಗಿ ಬೀಸತೊಡಗಿತು. ಗಾಳಿಯ ಭಾರೀ ಹೊಡೆತಕ್ಕೆ ನಾಗಯ್ಯ ದೂರದ ಅರಣ್ಯದೊಳಗೆ ಹಾರಿ ಹೋಗಿಬಿಟ್ಟನು. ಒಂದು ಹೆಣ್ಣು ತೋಳ ನಿಧಾನವಾಗಿ ನಾಗಯ್ಯನ ಹತ್ತಿರಕ್ಕೆ ಬಂತು. ಅದು ಅವನಿಗೆ ಯಾವುದೇ ಹಾನಿ ಮಾಡಲಿಲ್ಲ. ತಾಯಿಯ ಮಮತೆಯಿಂದ ಅವನ ಮುಖವನ್ನು ನಿಧಾನವಾಗಿ ನೆಕ್ಕಿತು. ನೀನು ನನಗೆ ಸಹಾಯ ಮಾಡ್ತೀಯಾ? ತೋಳ ನಾಗಯ್ಯನನ್ನು ತನ್ನ ಮಗುವಿನಂತೆ ಕಾಪಾಡಿತು. ಅವನು ತೋಳ ಮರಿಗಳ ಜೊತೆ ಓಡಾಡುತ್ತಾ ಆಟವಾಡುತ್ತಾ ಸಂತೋಷವಾಗಿ ಬೆಳೆದನು. ಕೆಲವು ದಿನಗಳ ನಂತರ ನಾಗಯ್ಯ ಆ ಹಳ್ಳಿಗೆ ಬಂದನು. ಅಲ್ಲಿ ಒಂದು ಕುಟುಂಬ ಅವನನ್ನು ತಮ್ಮ ಮಗನೆಂದು ಹೇಳಿ ಮನೆಗೆ ಕರೆದುಕೊಂಡು ಹೋದರು. ರಾತ್ರಿ ಅವರ ಮಾತುಗಳನ್ನು ಕೇಳಿ ನಾಗಯ್ಯ ತುಂಬಾ ದುಃಖಪಟ್ಟ. ಇವನು ಕೆಲಸ ಮಾಡ್ತಾನೆ, ನಮಗೆ ತುಂಬಾ ಸುಲಭವಾಗುತ್ತದೆ. ನಾಗಯ್ಯ ಆ ಮಾತುಗಳನ್ನು ಕೇಳಿ ಅವರು ತನ್ನ ನಿಜವಾದವರು ಅಲ್ಲ ಎಂದು ಅರ್ಥ ಮಾಡಿಕೊಂಡನು. ನಾನು ಇಲ್ಲಿ ಇರೋದಿಲ್ಲ, ನಾನು ಹೋಗಬೇಕು. ಅವನು ಅಲ್ಲಿಂದ ಹೊರಟನು. ಆ ಮನೆಯವರು ಅವನನ್ನು ಹಿಡಿದು ಒಂದು ಕೋಣೆಯೊಳಗೆ ಹಾಕಿದರು. ಆಗ ನಾಗಯ್ಯ ಕೋಪದಿಂದ ತೋಳದಂತೆ ಜೋರಾಗಿ ಕೂಗಿದನು. ನಾಗಯ್ಯ ತೋಳದಂತೆ ಜೋರಾಗಿ ಕೂಗಿದಾಗ ಅರಣ್ಯದೊಳಗಿಂದ ತೋಳಗಳು ನಿಧಾನವಾಗಿ ಬಂದವು. ಅವು ಮನೆ ಸುತ್ತಲೂ ನಿಂತು ತಮ್ಮ ಸ್ನೇಹಿತನನ್ನು ರಕ್ಷಿಸಲು ಸಿದ್ಧವಾದವು. ಬಹಳ ದಿನಗಳ ನಂತರ ನಾಗಯ್ಯ ತನ್ನ ನಿಜವಾದ ತಂದೆ ತಾಯಿಯನ್ನು ಮತ್ತೆ ಕಂಡನು. ಅವರು ಸಂತೋಷದಿಂದ ಅವನನ್ನು ಅಪ್ಪಿಕೊಂಡರು. ಅವನ ಜೀವನಕ್ಕೆ ಮತ್ತೆ ಸಂತೋಷ ಮರಳಿತು. ನಿಸ್ವಾರ್ಥ ಪ್ರೀತಿಯೇ ನಿಜವಾದ ಬಾಂಧವ್ಯ. ಸತ್ಯವಾದ ಹೃದಯವೇ ಕುಟುಂಬವನ್ನು ಒಂದಾಗಿಸುತ್ತದೆ.